ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಕೂಗು ಕೇಳಿ ಬರ್ತಾ ಇದೆ. ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಲೇಬೇಕು. ಸಿಎಂ ಸಿದ್ದರಾಮಯ್ಯ ಅವರ ಮಾತು ಕೊಟ್ಟ ಹಾಗೆ ಸ್ಥಾನ ಬಿಟ್ಟು ಕೊಡಬೇಕು. ಬಿಟ್ಟು ಕೊಡದೇ ಇದ್ರೆ ಹೋರಾಟ ಮಾಡುವುದಾಗಿ ಒಕ್ಕಲಿಗ ಸಂಘ ಕೆಂಚಪ್ಪಗೌಡ ಎಚ್ಚರಿಕೆ ನೀಡಿದ್ದಾರೆ. ಇವರು ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಬನ್ನಿ ನೋಡೋಣ. ರಾಜ್ಯದಲ್ಲಿ ಸಿಎಂ ವಿಚಾರವಾಗಿ ಬಹಳಷ್ಟು ಚರ್ಚೆಗಳು ವ್ಯಕ್ತವಾಗ್ತಾ ಇರುವಂತದ್ದು. ನಮ್ ಜೊತೆ ಮಾತಾಡೋದಕ್ಕೆ ಇವತ್ತು ರಾಜ್ಯ ಒಕ್ಕಲಿಗರ ಸಂಘದವರಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ತಾ ಹೋಗುವ. ಸರ್, ಇದಾಗ್ಲೇ ಅಂದ್ರೆ ಡಿಕೆ ಶಿವಕುಮಾರ್ ಅವರ ಸಿಎಂ ಆಗ್ಬೇಕನ್ನೋ ಚರ್ಚೆಗಳು ವ್ಯಕ್ತವಾಗ್ತಾ ಇದೆ. ನೀವೇನ್ ಹೇಳ್ತೀರಾ? ಈಗಾಗಲೇ ಚರ್ಚೆ ಆಗ್ತಾ ಇರೋದಲ್ಲ. ಹಿಂದೆ ಏನು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಬಂತು, ಅವತ್ತೇ ಅವರು ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು. ಆ ಮುಖ್ಯಮಂತ್ರಿ ಆಗೋದು ಅವತ್ತು ತಪ್ಪಿತು. ಆದ್ರೂ ಅವರಿಗಿಂತ ಹಿರಿಯರಾದಂತ ಮಾನ್ಯ ಈಗಿನ ಹಾಲಿ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಅವತ್ತು ಆಗಬೇಕು ಅಂತ ಹೇಳಿ ಹಠ ಹಿಡಿದಿದ್ದರಿಂದ ಡಿಕೆ ಶಿವಕುಮಾರ್ ಅವರು ದೊಡ್ಡ ಮನಸ್ಸು ಮಾಡಿ ಅವರಿಗೆ ಮೊದಲನೇ ಆದ್ಯತೆ ಕೊಡಿ, ಅವರಿಗೆ ಫಸ್ಟ್ ಅವಕಾಶ ಕೊಡಿ ಅಂತ ದೊಡ್ಡತನದಿಂದ ಬಿಟ್ಕೊಟ್ಟು ಇವತ್ತು ಅವರ ಅವಧಿ ಅವತ್ತು ಏನು ಅವ್ರು ಮಾತು ಕೊಟ್ಟಿದ್ರು ಮಾನ್ಯ ಸಿದ್ದರಾಮಯ್ಯನವರು ಮತ್ತೆ ಹೈಕಮಾಂಡ್ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ಖರ್ಗೆ ಅವರು ಎಲ್ಲರೂ ಕೂಡ ಆ ಒಂದು ಏನು 5 ವರ್ಷದ ಅವಧಿಯಲ್ಲಿ 2 ಟರ್ಮ್ ಅನ್ನ ಮಾಡ್ಕೊಳ್ಳೋಣ, ಅರ್ಧ ಟರ್ಮ್ ಸಿದ್ದರಾಮಯ್ಯನವರು ಆದ್ಮೇಲೆ ತಮಗೆ ಅವಕಾಶ ಮಾಡಿಕೊಡ್ತೀನಿ ಅಂತ ಒಂದು ಅವರು ಹೇಳಿ ನಮಗೆ ಮಾಧ್ಯಮಗಳೆಲ್ಲ ನೋಡಿ ಕೊನೆಗೆ ಹೋಗ್ಲಿ ಅವರಿಗೆ ಅವಕಾಶ ಕೊಟ್ಟರು. ಇವತ್ತು ಕೊಟ್ಟಿದ್ದಾರೆ. ಆ ಅವಕಾಶ ಒಂದು ಅವಧಿ ಮುಗಿದಿದೆ. ಇವತ್ತು ಅವರು ಮಾನ್ಯ ಡಿಕೆ ಶಿವಕುಮಾರ್ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು. ಸಿಎಂ ಸಿದ್ದರಾಮಯ್ಯ ಅವರು ಒಂದು ವೇಳೆ ಬಿಟ್ಟು ಕೊಡದೇ ಇದ್ರೆ ನಿಮ್ಮ ಒಕ್ಕಲಿಗರ ಸಂಘದಲ್ಲಿ ಅವರು ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ತೀರಾ? ಈಗ ಅವ್ರು ಏನಾದ್ರು ಸಿದ್ದರಾಮಯ್ಯನವರು ಆಗೋದೇ ಇಲ್ಲ, ನಾನೇ ಮುಂದುವರಿಯಬೇಕು, 5 ವರ್ಷಗಳ ಕಾಲ ನಾನೇ ಮಾಡ್ತೀನಿ ಅಂತ ಅವ್ರು ಏನಾದ್ರು ಮಾಡಿದ್ರೆ ನಮ್ಮ ಹೋರಾಟ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಒಂದು ಪ್ರತಿಫಲನ ಮೆರವಣಿಗೆ ಮಾಡಿ ಎಲ್ಲ ಜನಗಳನ್ನ ನಮ್ಮ ಜನಗಳನ್ನ ಓಡಾಕಿ ನಾವು ಒಂದು ಹೋರಾಟ ಮಾಡೋದಕ್ಕೆ ಸಿದ್ಧರಾಗ್ತೀರಿ. ಅದರಲ್ಲೂ ಕೂಡ ಮುಖ್ಯವಾಗಿ ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚಿಗೆ ಅವರ ನಮ್ಮ ಹೋರಾಟ ನಡೀತದೆ. ಇದಾದ ಮೇಲೆ ನಮಗೆ ಉಳಿದಿರ್ತಕ್ಕಂಥ ಅವಧಿ ಏನು, 2 ವರ್ಷ ಆದ್ಮೇಲೆ ಮತ್ತೆ ಸರ್ಕಾರ ಬರಬೇಕಾದ್ರೆ ಚುನಾವಣೆಗಳು ಬರ್ತವೆ. ಈಗಾಗಲೇ ನಾವು ಹಿಂದಿನ ಈ ಒಂದು ಚುನಾವಣೆಯಲ್ಲಿ ಮಾನ್ಯ ಡಿಕೆ ಶಿವಕುಮಾರ್ ಅವರಿಗೋಸ್ಕರ ಬಿಜೆಪಿನೂ ನಾವು ತರೋದ್ರಿ, JDSನೂ ನಾವು ತರೋದ್ರಿ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಅವರು ಇಷ್ಟು 40-50 ವರ್ಷಗಳ ಕಾಲ ಇಷ್ಟು ಕಷ್ಟಪಟ್ಟು ಅವ್ರಿಗೊಂದು ಅವಕಾಶ ವಂಚಿತ ಆಗಿದ್ದಾರೆ. ಅವರಿಗೆ ಅವಕಾಶ ಸಿಗಲಿ ಅಂತೇಳಿ ನಾವೆಲ್ಲರೂ ಕೂಡ ಹೋರಾಟ ಮಾಡಿದ್ವಿ. ಆದ್ರೆ ಮುಂದಿನ ದಿನಗಳಲ್ಲಿ ನಾವೇನ್ ತೀರ್ಮಾನ ತಗೋಬೇಕು ಅದನ್ನ ತಗೊಂಡ್ವಿ. ಎಸ್, ನೋಡಿದ್ರಲ್ಲ, ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಏನ್ ತೀರ್ಮಾನ ತೆಗೆದುಕೊಳ್ಬೇಕು ಅದನ್ನ ತೆಗೆದುಕೊಂಡೇ ಕೊಡ್ತೀವಿ ಅನ್ನೋ ಮಾತನ್ನ ಹೇಳಿದ್ರು. ಯಾಕಂದ್ರೆ ಈಗಾಗಲೇ ರಾಜ್ಯದಲ್ಲಿ ಬಹಳಷ್ಟು ಚರ್ಚೆಗಳು ವ್ಯಕ್ತವಾಗ್ತಾ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಮುಖ್ಯಮಂತ್ರಿ ಆಗಿದ್ದಾರೆ. ಅಂದ್ರೆ ಡಿಕೆ ಶಿವಕುಮಾರ್ ಅವರನ್ನ ಕೂಡ ಮುಖ್ಯಮಂತ್ರಿಗಳನ್ನಾಗಿ ಮಾಡ್ಬೇಕು ಅನ್ನೋದು ಕೂಡ ಈಗಾಗಲೇ ಕೂಗಾಗಿದೆ. ಬೆಂಗಳೂರಿನ ಭವ್ಯ ಸುನಿಲ್, ಕನ್ನಡ ನ್ಯೂಸ್.